ಹಲೋ ಹಾಯ್ ವೆಲ್ಕಮ್ ಟು ಕವಿತ್ರಿ ದೇವಿ ಕನ್ನಡ ಲಾಗ್ಸ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಬನ್ನಿ, ಇವತ್ತು ಒಂದು ಒಳ್ಳೆ ಚಟ್ನಿ ಮಾಡಿದ್ದೀನಿ. ಮಾವಿನಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಈ ಚಟ್ನಿ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿದೆ ಅಂತ ಕೂಡ ತಿಳಿಸಿ. ನೋಡಿ, ಇವಾಗ ಸೂಪರ್ ಆಗಿದೆ. ಇದು ಚಪಾತಿಗೂ ರೈಸಿಗೂ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಮಾವಿನಕಾಯಿ ತೊಗೊಂಡಿದ್ದೆ. ಇದು ಒಂದು ಕೂಡ ನಾನು ಹಾಕಲ್ಲ, ಒಂದು ಅರ್ಧಕ್ಕಿಂತ ಕಮ್ಮಿನೇ ಅಂದ್ಕೊಳ್ಳಿ. ಒಂದು ಸ್ವಲ್ಪ ಹಾಕ್ತೀನಿ ಅಷ್ಟೇ. ತುಂಬಾ ಹುಳಿ ಜಾಸ್ತಿ ಬೇಕು ಅನ್ನೋರು ನೀವು ಒಂದು ಕೂಡ ಹಾಕ್ಬೋದು. ನಾನಿಲ್ಲಿ ಅರ್ಧದಷ್ಟು ಅಷ್ಟೇ ತೊಗೊತೀನಿ. ಇಲ್ಲಿ ನೋಡಿ, ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸಣ್ಣ ಸಣ್ಣದಾಗಿ ಪೀಸ್ ಕಟ್ ಮಾಡಿ ಇಟ್ಕೊಳ್ಳಿ. ಮತ್ತು ಇದಕ್ಕೆ ನಾನು ನೆನೆಸಿರುವ ಕಡಲೆಬೇಳೆ ಕೂಡ ತೊಗೊಂಡಿದ್ದೀನಿ. ಈ ಥರ ಚೆನ್ನಾಗಿ ನೆಂದಿರಬೇಕು. ನಾನು ಮಧ್ಯಾಹ್ನ ನೆನೆ ಹಾಕಿದ್ದೆ, ಅದಕ್ಕೆ ಇಷ್ಟೊಂದು ನೈಸಾಗಿ ನೆಂದಿದೆ. ಬೆಳಗ್ಗೆ ಮಾಡೋರಿದ್ದರೆ ನೈಟ್ ನೆನೆಸಿ ಮಾರ್ನಿಂಗ್ ನೀವು ಮಾಡ್ಬೋದು. ಈ ಚಟ್ನಿ ದೋಸೆಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾನು ಇದನ್ನು ಮಿಕ್ಸಿಗೆ ಹಾಕ್ತಾಯಿಲ್ಲ, ಒಳ್ಳಲ್ಲಿ ಕುಟ್ತಾಯಿದ್ದೀನಿ. ನೀವು ಬೇಕಾದರೆ ಮಿಕ್ಸಿಗೆ ಕೂಡ ಹಾಕ್ಕೋಬೋದು. ಬಟ್ ಒಳ್ಳಲ್ಲಿ ಕುಟ್ಟಿದರೆ ತುಂಬಾ ರುಚಿಯಾಗಿರುತ್ತೆ ಚಟ್ನಿ. ನೋಡಿ, ನೆನೆಸಿರೋ ಕಡಲೆಬೇಳೆನ ಒಳ್ಳೆಗೆ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ತರಿಯಾಗಿ ಕುಟ್ಕೋಬೇಕು. ಈ ಥರ ಚೆನ್ನಾಗಿ ಕುಟ್ಕೋಬೇಕು. ಇದು ಕಲ್ಲು ತುಂಬ ಚಿಕ್ಕದಿದೆ, ದೊಡ್ಡದಿದ್ರೂ ನನ್ನದು ಚಿಕ್ಕ ಕಲ್ಲಲ್ಲಿ ಒಂದು ಸ್ವಲ್ಪ ಹಾಕಿ ಕುಟ್ತಾಯಿದ್ದೀನಿ. ನೋಡಿ, ಇಲ್ಲಿ ನಾನು ಮಾವಿನಕಾಯಿ ಹಾಕ್ತಾಯಿದ್ದೀನಿ. ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೆ. ಒಂದು ಸ್ವಲ್ಪ ಪುದೀನ, ಟೇಸ್ಟಿಗೆ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ಇಷ್ಟನ್ನು ಫಸ್ಟ್ ಇವಾಗ ನಾನು ಸ್ವಲ್ಪ ತರಿಯಾಗಿ ಕುಟ್ಕೊಂಡು ಬರೋಣ. ಸ್ವಲ್ಪ ಇದು ಹೊಳ್ಳು ಚಿಕ್ಕದಾಗಿ ಇರೋದ್ರಿಂದ ನಾನು ಇದನ್ನು ಸ್ವಲ್ಪ ಹಾಕಿ ಕುಟ್ತೀನಿ. ದೊಡ್ಡದೇನಾದರೂ ಆಗಿದ್ದರೆ, ಇಲ್ಲ ನೀವು ಮಿಕ್ಸಿ ಜಾರಿಗೆ ಹಾಕಿದರೆ ಒಂದೇ ಸಲ ಹಾಕಿದರೂ ಕೂಡ ಚೆನ್ನಾಗಿರುತ್ತೆ. ಬನ್ನಿ, ಇವಾಗ ಈ ಥರ ಪುದೀನ, ಕರಿಬೇವು, ಈರುಳ್ಳಿ ಸ್ವಲ್ಪ ಹಾಕಿ ಕುಟ್ಟಬೇಕು. ಇಲ್ಲಿ ನೋಡಿ, ನಾನು ಇದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಹಾಕ್ಕೊಂಡು ಕುಟ್ಕೊತಾ ಇದ್ದೀನಿ. ಒಳ್ಳೆ ಚಿಕ್ಕದಲ್ವಾ, ದೊಡ್ಡದೇನಾದರೂ ಆಗಿದ್ದರೆ ಒಂದೇ ಸಲ ಹಾಕಿ ಕುಟ್ಟಿಬಿಟ್ಟು ತೆಗೆದುಬಿಟ್ರೆ ಮುಗೀತು. ನೋಡಿ, ನಾನು ಈ ಥರ ತರಿಯಾಗಿ ಕುಟ್ಟಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು. ಈ ಮಾವಿನಕಾಯಿ ಸೀಸನಲ್ಲಿ ಈ ಚಟ್ನಿ ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ನೀವು ಅಷ್ಟೇ ಟ್ರೈ ಮಾಡಿ. ಚಟ್ನಿ ಹೇಗಾಗಿದೆ ಅಂತ ಕೂಡ ತಿಳಿಸಿ. ಬಿಸಿ ರೊಟ್ಟಿಗೆ, ಅನ್ನಕ್ಕೆ, ಚಪಾತಿಗೆ ಸೂಪರ್.